ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ಶಕ್ತಿ ಯೋಜನೆ ಸಂಭ್ರಮಾಚರಣೆ. ಶಕ್ತಿ ಯೋಜನೆ ಫಲಾನುಭವಿಗಳ ಸಂಖ್ಯೆ 500 ಕೋಟಿ ಗಡಿ ದಾಟಿದೆ. ಇದೊಂದು ಸಂಭ್ರಮದ ಸಂಗತಿ ಎಂದು ಕಾಂಗ್ರೆಸ್ ಮುಖಂಡರ ದೀಪಕ್ ಚುಂಚೋರಿಯವರು ದಿನಾಂಕ 14/7/2025 ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದರು. ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಮಹಿಳೆಯರು ಪ್ರವಾಸ ಮಾಡಿದ್ದಾರೆ. ನಮ್ಮ ಜನಪ್ರಿಯ ಸರ್ಕಾರದ ಸಾಧನೆ ಇದು. ಆದ್ದರಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲ ಮಹಿಳೆಯರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಬಸ್ಗೆ ಪೂಜೆ ಸಲ್ಲಿಸಿ ಚಾಲಕ ಹಾಗೂ ನಿರ್ವಾಹಕರಿಗೆ ಸನ್ಮಾನಿಸಿ ಗೌರವಿಸಿ ಸಿಹಿ ಹಂಚುವುದರ ಮೂಲಕ ಭಾರಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಘಟಕ ಅಧ್ಯಕ್ಷರು, 5 ಗ್ಯಾರಂಟಿ ಯೋಜನೆಗಳ ಸದಸ್ಯರು, ಶ್ರೀ ಶಿವಾನಂದ್ ನಾಗಾಮಿ, ಘಟಕ ವ್ಯವಸ್ಥಾಪಕರು, ನಗರ ಸಾರಿಗೆ ಘಟಕ ಧಾರವಾಡ, ಶ್ರೀ ದೀಪಕ್ ಚುಂಚೋರೆ, ಕಾಂಗ್ರೆಸ್ ಮುಖಂಡರು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗೀತಾ ತೌಸಿ, ರಾಜು HM, ಗೌಸ್ ನೌಲೂರ್, ತ್ರಿಶೀಲಾ ಜೈನ್, ಪ್ರಕಾಶ್ ಹಳಿಯಾಳ್, ಪ್ರಕಾಶ್ ತಳವಾರ್, ಕಿರಣ್ ಪಾಟೀಲ್ ಉಪಸ್ಥಿತರು. ನಗರ ಸಾರಿಗೆ ಘಟಕದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಡಿ ಸರ್. ನಮ್ಮ ಜನಪ್ರಿಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಡೆದಂತ ಈ ಸರ್ಕಾರದ ಸಾಧನೆ ಇದು. 2 ವರ್ಷದಲ್ಲಿ 500 ಕೋಟಿ ಮಹಿಳೆಯರು ಪ್ರವಾಸ ಮಾಡ್ಯಾರ. ಅಂದ್ರೆ ಒಬ್ಬೊಬ್ರು 100 ಸಲ ಮಾಡ್ಯಾರ. 500 ಕೋಟಿ. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ನಿಮ್ಮ ಎಲ್ಲಾ ಮಹಿಳೆಯರ ಪರವಾಗಿ ಧನ್ಯವಾದಗಳನ್ನ ಕೊಡ್ತೇನೆ. 2ನೇದು, ಇದಕ್ಕ ಸಿಬ್ಬಂದಿ, ಡ್ರೈವರ್ ಮತ್ತು ಕಂಡಕ್ಟರ್ ಸಹಕಾರ ಕೊಡದ ಇಷ್ಟು ಮಂದಿ ಪ್ರವಾಸ ಮಾಡ್ತಿದ್ದಿಲ್ಲ. ಅದಕ್ಕೆ ಡ್ರೈವರ್ಗೆ ಪೇಶನ್ಸ್, ಒಬ್ಬರ ಹೆಣ್ಮಕ್ಳಿಗೆ ಸಂಭಾಳಿಸೋದು ಕಠಿಣ ಐತಿ. ನೀವು 500 ಕೋಟಿ ಮಹಿಳೆಯರನ್ನ ಸಂಭಾಳಿಸಿರಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಕೊಡ್ತಾ, ಇವತ್ತು ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತ ಸಿದ್ದರಾಮಯ್ಯ ಅವರು ಇನ್ನೂ 5 ವರ್ಷ ಕಂಟಿನ್ಯೂ ಇರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಮಾತನ್ನ ಮುಗಿಸ್ತೀನಿ. ದೀಪಕ್ ಚಿಂಚೋರೆ.